ಚಾಣಕ್ಯನ ಛಲ ಜನರ ಪರ ಸದಾ ಶುದ್ಧ ಸುದ್ದಿಗೋರೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್. ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತಣ್ಣಯ್ಯಪ್ಪ. ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ನಾನು ಮುತ್ತಲಗೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅರಣ್ಯ ಇಲಾಖೆಯವರು ಇವತ್ತಿನ ದಿವಸ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯೊಳಗೆ ಇವತ್ತಿಂದ ದುಡಿಯೋ ಕೈಗಳಿಗೆ ಕಾರ್ಮಿಕರಿಗೆ ಉದ್ಯೋಗ ಕೊಡುವಂತ ಯೋಜನೆಯ ಕಾರ್ಯಕ್ರಮ ಇವತ್ತಿನ ದಿವಸ ಹುಡುಗೇರಿ ಕ್ರಾಸ್ ಟು ರಾಮದುರ್ಗ ರೋಡ್ ಮುಖ್ಯ ರಸ್ತೆಯಲ್ಲಿ ಎಡ ಮತ್ತು ಬಲಬದಿಯಲ್ಲಿ ಇವತ್ತಿನ ದಿವಸ ಕಾಮಗಾರಿ ನಡೀತಾ ಇದೆ. ಕರ್ನಾಟಕ ಘನ ಸರ್ಕಾರ ಇವತ್ತಿನ ದಿವಸ ಅರಣ್ಯ ಇಲಾಖೆಯವರಿಗೆ ಒಂದು ಬಹಳಷ್ಟು ಮೂಲ ಜವಾಬ್ದಾರಿಯನ್ನು ಕೊಟ್ಟಿದೆ. ಏನು ಕೊಟ್ಟಿದೆ? ನೀವು ಯಾವುದೇ ರೀತಿಯಿಂದ ಈಗಾಗಲೇ ಪ್ರಕೃತಿಯಲ್ಲಿ ಹುಟ್ಟಿರುವಂಥ ಗಿಡಗಳನ್ನು ನಾಶ ಮಾಡದಂತೆ ನೋಡ್ಕೊಳ್ಬೇಕು, ಸಂರಕ್ಷಣೆ ಮಾಡಬೇಕು. ಅದ್ರ ಜೊತೆಗೆ ಇನ್ನಷ್ಟು ಇವತ್ತಿನ ದಿವಸ ಆಧುನಿಕ ಯುಗದೊಳಗ ಅರಣ್ಯ ಸಂಪತ್ತು ಹಾಳಾಗುವ ದೃಷ್ಟಿಯಿಂದ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯೊಳಗ ದುಡಿಯೋ ಕೈಗಳನ್ನು ಸಬಲೀಕರಣ ಮಾಡಿಕೊಂಡು ಅವರ ಕೈಯಿಂದ ಸಹಾಯನ ತಗೊಂಡು ಕೇಂದ್ರ ಸರ್ಕಾರದ ಅನುದಾನದಲ್ಲಿ ನೀವು ಗಿಡಗಳನ್ನು ಫಿಟ್ಟನ್ನು ತೆಗೆದು ಅದಕ್ಕೆ ತಮ್ಮ ನರ್ಸರಿಯ ಪ್ಲಾಂಟ್ಗಳಿಂದ ಗಿಡಗಳನ್ನು ಹಚ್ಚಿ ನರ್ಸರಿಯ ಮುಖಾಂತರ ಗಿಡಗಳನ್ನು ಬೆಳೆಸಬೇಕು. 60ರಷ್ಟು ಮ್ಯಾಂಡೇಜ್ ಯೂಸ್ ಮಾಡಿ. ಇನ್ನು 40% ಏನು ಹೇಳ್ತಾನೆ ಮಟೀರಿಯಲ್ ಏನು ಹೇಳ್ತಂದ್ರೆ, ಆ ಗಿಡ ಹಚ್ಚಿ ಹೋದ್ಮೇಲೆ ಇವೆಲ್ಲ ಕಾರ್ಮಿಕರ ಗಿಡ ಹಚ್ಚಿ ಹೋದ್ಮೇಲೆ ಅಲ್ಲಿ ಏನು ಮಾಡ್ಬೇಕಂತಂದ್ರೆ ಆ ಗಿಡಗಳನ್ನು ಸಂರಕ್ಷಣೆ ಮಾಡಬೇಕು. ಯಾವ ರೀತಿ ಸಂರಕ್ಷಣೆ ಮಾಡ್ಬೇಕಂತಂದ್ರೆ ಅದಕ್ಕೆ ಗಿಡಗಳಿಗೆ ನೀರು ಹಾಕಬೇಕು, ಅದನ್ನ ಕಾಯಬೇಕು. ಒಣಪಾಲಕರು ಅಂತೇಳಿ 40% ಕೇಂದ್ರ ಸರ್ಕಾರ ಮಟೀರಿಯಲ್ ಅಮೌಂಟನ್ನು ಕೊಡುತ್ತೆ. ಇವತ್ತು ದಿವಸ ನಾನು ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಡಿಯಲ್ಲಿರ್ತಕ್ಕಂಥ ಅರಣ್ಯ ಇಲಾಖೆದ ಮಂತ್ರಿಗಳಲ್ಲಿ ಕೇಳುವುದೇನೆಂದ್ರೆ, ಇವತ್ತು ನಿಮ್ಮ ಇಲಾಖೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಸಾಕಷ್ಟು ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯೊಳಗ ಎಷ್ಟು ಗಿಡ ಹಚ್ಚಿರಿ, ಎಷ್ಟು ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಒಳಗ ಎಷ್ಟು ಗಿಡ ಹಚ್ಚಿರಿ, ಇಲ್ಲಿವರೆಗೆ ನಿಮ್ಮ ಅಧಿಕಾರಿಗಳು ಅರಣ್ಯ ಇಲಾಖೆ ಎಷ್ಟು ಗಿಡಗಳನ್ನು ಉಳಿಸ್ಯಾರ ಅದನ್ನ ಲೆಕ್ಕ ಕೊಡಿ. ಸಾರ್ವಜನಿಕರಿಗೆ ಲೆಕ್ಕ ಕೊಡಿ. ಎಷ್ಟು ಗಿಡ ಹಚ್ಚಿರಿ, ಎಷ್ಟು ಗಿಡ ಉಳಿಸಿರಿ ಅಂತ ಪ್ರಾಮಾಣಿಕವಾಗಿ ಹೇಳಿ. ಶೇಕಡಾವಾರು 2005 ಮತ್ತು 2006 ಪ್ರಾರಂಭವಾದ ಉದ್ಯೋಗ ಖಾತ್ರಿ ಯೋಜನೆಯನ್ನು ಇಲ್ಲಿಂದವರೆಗೆ ಲೆಕ್ಕ ಹಾಕಿದ್ರೆ ನೀವು 10% ಅಲ್ಲ, ಕೇವಲ ನಿಮ್ಮ ಕಾಗದ ಲೆಕ್ಕಕ್ಕೂ ಇವತ್ತಿನ ದಿವಸ ಅನುಷ್ಠಾನದ ಗಿಡಗಳ ಲೆಕ್ಕಕ್ಕೂ ನೋಡಿದ್ರೆ ನನಗೆ ಕೇವಲ 5% ಲೆಕ್ಕ ಕೊಡಿ. 95% ಬೇಡ, 100% ಬೇಡ. ಕೇವಲ ನೀವು ಹಚ್ಚಿದ 100 ಗಿಡಗಳ ಪೈಕಿ 5 ಗಿಡಗಳನ್ನು ಉಳಿಸಿದ್ದು ಏನಾದರೂ ಉದಾಹರಣೆ ಕೊಟ್ರೆ ನಾವು ನಿಮಗೆ ಶರಣಾಗ್ತಾಗ್ತೀವಿ. ಸಾರ್ವಜನಿಕರಿಗೆ ಲೆಕ್ಕ ಕೊಡಿ. ಇವತ್ತಿಂದ ಅಂಥ ಪರಿಸ್ಥಿತಿಯೊಳಗ ಪ್ರತಿ ಬಾರಿ ಎಲ್ಲ ಪಂಚಾಯತ್ ಒಳಗೆ ಅದೇ ರಸ್ತೆ ಗಿಡ ಹಚ್ತಾರ, ಅದೇ ಬಿಲ್ ತೆಗಿತಾರ, ಅದೇ ಗಿಡ ಕೇಮ್ ಇದನ್ನೇ ರಿಪೀಟ್ ಏನು ಮಾಡ್ತಾ ಇದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು? ಮಾಡಕ್ಕೆ ಯಾರು ನಿಮ್ಮನ್ನ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡಿದ್ರೆ, ಕುರಿ ಕಾಯುವ ಕುರಿಗಾಯಿಗಳು ಪ್ರಕೃತಿ ದತ್ತ ತಮ್ಮ ಕುರಿಗಳನ್ನು ಮೇಯಿಸ್ಬೇಕಂತಂದ್ರೆ ಅದ್ರ ಮೇಲೆ ದಂಡ ಹಾಕ್ತೀರಿ. ಕುರಿಗಳನ್ನು ಮೇಯಿಸ್ಕೊಂಡು ಬದುನಲ್ಲಿ ಹೋದ್ರೆ ಏನಾದ್ರೂ ಮಾಡಿದ್ರೆ ಅವ್ರ ಮ್ಯಾಗ ನೀವು ಕೇಸ್ ಮಾಡ್ತೀರಿ. ಅವರು ನಮಗೆ ನ್ಯಾಯ ಕೊಡಿ ಅಂತಂದು ನಿಮ್ಮ ಬೀದಿಗೆ ಬಂದು ಹೋರಾಟ ಮಾಡ್ಬೇಕು. ಇದ್ಯಾವ್ದ್ರಿ ನ್ಯಾಯ? ಎಚ್ಚೆತ್ಕೋಬೇಕು ಕನ್ನಡ ಸರ್ಕಾರ. ಇವತ್ತಿನ ದಿವಸ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯೊಳಗೆ ಅರಣ್ಯ ಇಲಾಖೆಯವರು ಸಂಪೂರ್ಣವಾಗಿ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ದುರುಪಯೋಗ ಪಡಿಸೋದಕ್ಕೆ ಖಾತ್ರಿಪಡಿಸಿದ್ದಾರೆ. ಇಲ್ಲೊಂದು ಸತ್ಯ ಹೇಳ್ತೀನಿ, ಸರ್ಕಾರ ಹೇಳುತ್ತೆ 3.1 ಅಂದ್ರೆ 3 ಫುಟ್ 1 ಇಂಚು ಉದ್ದ, 3 ಫುಟ್ 1 ಇಂಚು ಅಗಲ, 3 ಫುಟ್ 1 ಇಂಚದ ಆಳವನ್ನು ತೆಗೆದ್ರೆ ಗಿಡಗಳ ಸದೃಢತೆ ನಿಲ್ಲೋದಕ್ಕಾಗಿ ಅನುಕೂಲ ಆಗಲಿ ಅನ್ನೋ ದೂರದರ್ಶಿ ಅಂದಾಜು ಪತ್ರಿಕೆಯಲ್ಲಿ ಇವತ್ತಿಂದ ಇಲ್ಲಿ ತಯಾರು ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಅಂದಾಜು ಪತ್ರಿಕೆಗೂ ಇಲ್ಲಿ ನಡೀತಕ್ಕಂಥ ಕೆಲಸಕ್ಕೆ ನೋಡಬೇಕಂದ್ರೆ 2 ಫುಟ್ ತೆಗೆದು ಇವತ್ತು ದಿವಸ ಲೂಟಿ ಮಾಡುವಂಥ ಪ್ರಕ್ರಿಯೆಯನ್ನು ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆ ವಿಷಯದಲ್ಲಿ ನಾವು ಕಾರ್ಮಿಕರು ಏನು ಮಾತಾಡ್ತಾರೆ ಅನ್ನೋದನ್ನ ಕೇಳೋಣ. ನಮಸ್ಕಾರ. ನಮ್ಮದು ಯಾವ ಪಂಚಾಯತಿಯಲ್ಲಿ ಕೆಲಸಕ್ಕೆ ಬಂದಿದ್ದಾರೆ? ಇಲ್ಲಿ ಯಾವುದು? ಮುತ್ತಲಗೆರೆ. ಎಷ್ಟು ದಿನ ಆಯ್ತು ಉದ್ಯೋಗ ಖಾತ್ರಿ ಯೋಜನೆ ಕೆಲಸ ನಡೆದು? 4 ದಿನ ಆಯ್ತು. ನೀವು ಎಷ್ಟು ಜನ ಕೆಲಸಕ್ಕೆ ಬಂದಿದ್ದಾರೆ? ಇಲ್ಲಿ 9 ಜನ ಕೆಲಸ ಬಂದಿದ್ದಾರೆ. 9 ಜನ ಬಂದಿದ್ದಾರೆ. ನಿಮಗೆ ಇದನ್ನ ನಿಮ್ಮ ಬಗ್ಗೆ ಯಾವ ರೀತಿ ತಗ್ಗುಗಳನ್ನು ಕಡಿಬೇಕಂತ ನಿಮಗೆ ಹೇಳ್ಯಾರ ಸಾಹೇಬ್ರು? ನಿಮ್ಮ ಸಾಹೇಬ್ರು ಅರಣ್ಯ ಇಲಾಖೆ ಸಾಹೇಬ್ರು ಆ ಕಡೆ ನೋಡಿ 1 ಮೀಟರ್ ಬರ್ಬೇಕಂದ್ರಿ ನಮ್ಗೆ ಮೀಟರ್ ಆಗುದಿಲ್ರಿ ಒಳಗೆ ತೆಗಿಯಾಕ. ಆಗಲ ತಗೋತೀರಿ, ಒಳಗೆ 2.5 ತಗೋತೀವಿ. ಈಗ ನೀವು 2 ಫುಟ್ ಅಷ್ಟ ಕಡೆ ನೀವು ಹೋಗಿದ್ದೀರಿ? 2.5 ಕಡಿದ್ರಿ. ಒಂದೊಂದು ತಾಲಿ ಹೊಡ್ತೀವಿ. ಒಂದೊಂದ್ ಕಡೆ 2 ಕಡೆ, ಒಂದೊಂದ್ ಕಡೆ 2.5 ಕಡಿದ್ರಿ. ಸಾಹೇಬ್ರು ಹೇಳ್ದಂಗೆ ನೀವು ಕಡ್ದಿಲ್ಲ? ಸಾಹೇಬ್ರು ಹೇಳಾರ, ನೀವು ಕಡ್ದಿಲ್ಲ? ಕಡ್ಲಿಲ್ರಿ. ಓಕೆ. ನೀವೆಲ್ಲರೂ ಬಂದಿದ್ರಿ? ನೀವೆಲ್ಲ ಮುತ್ತಲಗೆರೆ ಗ್ರಾಮದವರು ಅಥವಾ ಯರವಪ್ಪ ಗ್ರಾಮ? ಮುತ್ತಲಗೆರೆ. ಈಗ ಎಷ್ಟು ದಿನ ಆಯ್ತು ನಿಮ್ಮ ಉದ್ಯೋಗ ಖಾತ್ರಿ ಯೋಜನೆ? ಈಗ 5 ವಾರದಾಗ ಹಾಕ್ಯಾರ ನೋಡಿ. ನಿಮ್ಗೆಲ್ಲ ಸರಿಯಾದ ರೀತಿ ಪೇಮೆಂಟ್ ಬರುತ್ತಾ? ಎಷ್ಟು ಕೊಡ್ತಾರೆ ನಿಮ್ಗೆ ಸಂಬಳನ? 370. ಎಷ್ಟು ದಿನ ಎಷ್ಟೊತ್ತಿನ ಕೆಲಸ ಮಾಡ್ತೀರಿ ನೀವು? ಮುಂಜಾನೆ 7 ಗಂಟೆಗೆ ಬಂದಿವಿ ಅಂದ್ರೆ 12 ಗಂಟೆ ತನಕ ಇರ್ತದೆ. 7 ಗಂಟೆಯಿಂದ ಬಂದು 12 ಗಂಟೆ ಕೆಲಸ ಮಾಡ್ತೀರಿ. ನಿಮ್ಗೆ ಸರಿಯಾದ ರೀತಿಯಿಂದ ಪೇಮೆಂಟ್ ಆಗುತ್ತಾ? ಬಿಲ್ ಇದಕ್ಕೆ ಬರ್ತೀರ? ನಿಮ್ ನೇರವಾಗಿ ನಿಮ್ಮ ಖಾತೆಗೆ ಜಮಾ ಆಗುತ್ತೆ. ಖಾತೆ ಒಳ್ಳೇದು.
ವೀಕ್ಷಕರಿಗೆ ಇಲ್ಲೇ ಫಲಾನುಭವಿಗೆ ಯಾವುದೇ ರೀತಿಯಿಂದ ತೊಂದರೆ ಇಲ್ಲ. ಅವ್ರಿಗೆ ನೇರವಾಗಿ ಅವ್ರಿಗೆ ದುಡಿಯೋ ಕೈಗಳಿಗೆ ಉದ್ಯೋಗಕ್ಕೆ ಅವ್ರಿಗೆ ಕೆಲಸ ಸಿಗುತ್ತೆ. ಅವ್ರಿಗೆ ನೇರವಾಗಿ 370 ರೂಪಾಯಿ ಅವ್ರಿಗೆ ನೇರವಾಗಿ ಒಂದು ದಿನದ ಸಂದಾಯ ಸಿಗುತ್ತೆ. ಅದೆಲ್ಲವನ್ನು ಅವರು ಒದಗಿಸ್ಕೊಡ್ತಾರೆ, ಅದರೇನು ತೊಂದರೆ. ಆದರೆ ಕೊನೆಯದಾಗಿ ನಾನು ವೀಕ್ಷಕರಲ್ಲಿ ಮತ್ತು ಸರ್ಕಾರಕ್ಕೆ ಮನವಿ ಮಾಡೋದಂದ್ರೆ, ಅರಣ್ಯ ಇಲಾಖೆ ಲೈನ್ ಡಿಪಾರ್ಟ್ಮೆಂಟ್ನವ್ರಿಗೆ ಒಂದು ದಿವಸ ಸರ್ಕಾರಕ್ಕೂ ಮತ್ತು ಆಡಳಿತ ವ್ಯವಸ್ಥೆಗೂ ಸಾರ್ವಜನಿಕರಿಗೂ ಕಣ್ಣಾಗ ಮಣ್ಣುಗ್ಗಿ ಇವತ್ತು ದಿವಸ ಅರಣ್ಯನ ರಕ್ಷಣೆ ಮಾಡಬೇಕು. ವನ್ಯಜೀವಿಗಳನ್ನು ರಕ್ಷಣೆ ಮಾಡೋರು, ಅರಣ್ಯಗಳನ್ನು ಪಾಲನೆ ಮಾಡೋರು ಇವತ್ತಿನ ದಿವಸ ತಾವೇ ಹುಟ್ಟಿಸ್ತಕ್ಕಂಥ ವ್ಯವಸ್ಥೆ, ತಾವೇ ಗಿಡಗಳನ್ನು ಹಚ್ಚಿ ತಾವೇ ಸಂಹಾರ ಮಾಡ್ತಾ ಇದ್ದಾರೆ. ಅವರೇ ನಿಜವಾದ ಹೇಳ್ತೀನಿ, ಅರಣ್ಯ ನಾಶಕದ ವಂಚಕರು ಯಾರಂದ್ರೆ ಅರಣ್ಯ ಇಲಾಖೆದ ರಕ್ಷಕರು, ಅರಣ್ಯ ಇಲಾಖೆದ ಅಧಿಕಾರಿಗಳೇ ಕಾರಣ ಅನ್ನೋದಕ್ಕೆ ಇವತ್ತಿನ ದಿವಸ ಚಾಣಕ್ಯ ನ್ಯೂಸ್ ಇವತ್ತಿನ ವರದಿ ಮಾಡ್ತಾ ಇದೆ. ನಿರಂತರವಾಗಿ ಚಾಣಕ್ಯ ನ್ಯೂಸ್ ಅನ್ನು ಎಲ್ಲರೂ ವೀಕ್ಷಣೆ ಮಾಡಿ. ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತಣ್ಣ ಯರಗೊಪ್ಪ. ನಮಸ್ಕಾರ.